ಸಿದ್ದು ಸೌದಿ ಹೌದು ಮಧು ಬಂಗಾರ ದೇವರಾಜ್ ಮುನಿರಾಜ್ ಸಿದ್ದು ಸೌದಿ ಒಂದು ದಿನೇಶ್ ಗುಂಡ ಹೋಗ್ಲಿಕ್ಕಿದೆ. ದೇವರಾಜ್ ಮುನಿರಾಜ್ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳಿದ್ದಾರೆ. ಕ್ವಶನ್ ದೇವರಾಜ್ ಮುನಿರಾಜ್. ಎಸ್ ಸರ್, ಪ್ರಶ್ನೆ ಸಂಖ್ಯೆ 3454 ಗೌರವಾನ್ವಿತ ಆರೋಗ್ಯ ಸಚಿವರಿಗೆ ಕೇಳಿದೆ. ಮಾನ್ಯ ಸಭಾಧ್ಯಕ್ಷರೇ, ಸಸ್ಪೆಂಡ್ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡಿ ಅವ್ರಿಗೆ ಮುನ್ರಾಜ್ ನೀವು ಕೂತ್ಕೊಳ್ಳಿ, ನೀವ್ಯಾಕೆ ಮಾತಾಡ್ತಾ ಆಯ್ತು ಕೂತ್ಕೊಳ್ಳಿ, ಸಸ್ಪೆಂಡ್ ಮಾಡಿ ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಈ ವರ್ತನೆ ಯಾವುದೇ ಕಾರಣಕ್ಕೂ ಬಿಡೋಗಿಲ್ಲ. ಅಶೋಕ್ ಅವರು ಕೂತ್ಕೊಳ್ಳಿಸಿ. ಅಲ್ಲಲ್ಲ, ಈ ಕ್ವಶನ್ ಆಗಿದೆ. ಧೀರಜ್ ಮುನಿರಾಜ್ ಸರ್, ಧೀರಜ್ ಮುನಿರಾಜ್ ಸಭಾಧ್ಯಕ್ಷರೇ ಸರ್, ಏನು ಕೇಳಿಸ್ತಾ ಇಲ್ಲ. ನಾನು ಏನ್ ಮಾತಾಡ್ಲಿ? ನೀವು ಮಾತಾಡಿ, ಕೇಳ್ಬೇಕಲ್ಲ ಸರ್. ಕುತ್ಕೊಳ್ಳೋಕೆ ಹೇಳಿ ಪ್ಲೀಸ್. ಸರ್ ಅಲ್ಲ ಸರ್, ಸದನ ಕೊಡ್ರಿ. ಧೀರಜ್ ಮುನಿರಾಜ್ ಅಧ್ಯಕ್ಷ, ನಿಮ್ಮ ಪೀಠದಿಂದ ಆದೇಶ ಬರಲಿ, ಸೂಕ್ತ ಕ್ರಮ ಆಗಬೇಕು. ಅಧ್ಯಕ್ಷ, ನಾನು ನಿಮ್ಗೆ ಮತ್ತೆ ಸುಮ್ಮನೆ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳೀಗ, ಆಯ್ತು ಕೂತ್ಕೊಳ್ಳೀಗ. ನೀವು ಅಧ್ಯಕ್ಷ, ಈ ವರ್ತನೆಯಿಂದ ಆದೇಶ ಹೊರಬರಬೇಕು. ಕ್ವಶನ್ ಅವರ ಧೀರಜ್ ಮುನಿರಾಜ್ ಆರೋಗ್ಯ ಅಧ್ಯಕ್ಷ, ನಿಮ್ಮ ಪೀಠದಿಂದ ಸ್ಪಷ್ಟವಾದ ಆದೇಶ ಹೊರಬರಲೇಬೇಕು. ಸನ್ಮಾನ್ಯ ಅಧ್ಯಕ್ಷ, ಈ ರೀತಿಯ ದುರ್ನಡತೆ ನಡೆದಾಗ ನಿಮ್ಮ ಪೀಠದಿಂದ ಆದೇಶ ಬರಬೇಕು. ಮುನಿರಾಜ್ ಅವರೇ ಕೂತ್ಕೊಳ್ಳಿ. ಅಧ್ಯಕ್ಷ, ಈ ವರ್ತನೆ ನಿಮಗೂ ನಿಮ್ಮ ಪೀಠಕ್ಕೂ ಮುನಿರಾಜ್ ಅವರೇ ನೋಡಿ, BBMPಗೆ ಚರ್ಚೆ ಮುಗಿದಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನೀವೀಗ ಅಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು. ನೀವು ಇದಕ್ಕೆ ಸ್ಪಷ್ಟ ಇಲ್ಲ ನಿಮ್ಗೇನಾಗಿದೆ? ಆಗಿದೆಪ್ಪ, ನಿಮ್ಗೇನಾಗಿದೆ? ಇದು ಆಯ್ತು. ಸರ್ ಕುತ್ಕೊಳ್ಳಿ ಸರ್, DCM ಸರ್, ಇವರ ಬಾಲಿಗೆ ಬಂದಿದೆ. DK ಸರ್, ಸಭಾಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, ಸದನ ಏನಿದು ಅಧ್ಯಕ್ಷ, ಈ ದುರ್ವರ್ತನೆಗೆ ಸಭ್ಯತೆ ನಡ್ಕೊಳ್ಳೋ ರೀತಿಗಳು ಏನ್ ಬೀದಿ ರಕ್ಷಣ ಮಾಡ್ತಾ ಇದ್ದಾರಾ? ರೌಡಿಸಂ ಮಾಡ್ತಾ ಇದ್ದಾರಾ? ದಲಿತರ ಬಗ್ಗೆ ಮಾತಾಡಿದ್ದಾರೆ. ನಿಜ ಅಲ್ವಾ? ಇಲ್ಲೇ ಮಾಡ್ತೀನಿ. ನೀವು ನಿಂತ್ಕೊಂಡು ಒಂದ್ ಸೆಕೆಂಡ್ ಅಲ್ಲ, ಗೌರವ ಬೇಡವಾ? ಯಾರು ಬಿಟ್ಟಿದ್ದಾರೆ? ನಮ್ಗೆ ಉತ್ತರ ಸಿಕ್ಕಿಲ್ಲ. ಒಂದ್ ಸೆಕೆಂಡ್ ನಿಮ್ಮ ಪೀಠದಿಂದ ರೂಲಿಂಗ್ ಬರಲೇಬೇಕು. ಎಲ್ಲಿ ಸನ್ಮಾನ್ಯ ಅಧ್ಯಕ್ಷ, ತಮ್ಮ ಪೀಠಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿಯ ನಿಮ್ಮಿಂದ ರೂಲಿಂಗ್ ಬರಲೇಬೇಕು. ವಿಷಯಗಳನ್ನ ಕ್ಲಾರಿಫೈ ಮಾಡಿ ಮುಗಿಸಿ ಅಷ್ಟೇ. ನೀವೇ ಕರೆದು ಕ್ಲಾರಿಫೈ ಮಾಡಿ ಮುಗಿಸಿ. ಮಾಡಿದ್ದಾರೆ ಅದನ್ನ ಕೇಳಿ ಮುಗಿಸಿ. ನೀವು ನಿಮ್ ಚೇಂಬರ್ಗೆ ಅಧಿಕಾರಿಗಳನ್ನ ಕರೆದು ಮುಗಿಸ್ಕೊಡಿ. ಮುಂದಿನ ವಿಷಯಕ್ಕೆ ಹೋಗಿ. ಅಧ್ಯಕ್ಷ,
ನೀವು ಚರ್ಚೆ ಮುಗಿದ ನಂತರ ನಡೆದಿರ್ತಕ್ಕಂಥ ಈ ದುರ್ವರ್ತನೆಗೆ ನೀವು ಒಂದು ಸೆಕೆಂಡ್ ಮುಖ್ಯವಾದಂತ ಕ್ರಮ ಕೈಗೊಳ್ಳಬೇಕು. ರಾಜಗೌಡ್ರೆ ಆಡಳಿತ ಪಕ್ಷದ ಶಾಸಕರ ಆಯ್ತಪ್ಪ. ಅರ್ಥ ಇದು ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಪೀಠದಲ್ಲಿ ರೂಲಿಂಗ್ ಪಾರ್ಟಿ ಶಾಸಕರ ನೀವು ಧರಣಿಗೆ ಬಂದ್ರೆ ಒಬ್ಬ ಶಾಸಕನ ಅಧಿಕಾರ ಇದೆ. ತಾವು ಸಾಲ್ವ್ ಮಾಡಿ ಸರ್. ಮುಗಿಸಿ ಸರ್. ನಿಮ್ ಕರೆದು ಒಂದ್ ಸೆಕೆಂಡ್ ಸಾಲ್ವ್ ಮಾಡ್ತೀನಿ ಅಂತ ತಾವು ಹೇಳಿ ಅಧ್ಯಕ್ಷ ಅವ್ರದ್ದು 2-3 ಒಂದ್ ಸೆಕೆಂಡ್ ಸರ್ ಮಾನ್ಯ ಸ್ಪೀಕರ್ ಒಂದ್ ಸೆಕೆಂಡ್ ಆಯ್ತು, ಕೆಳಡೇನಿದೆ ಮುಂದಕ್ಕೆ ಹೋಗಿ ಸರ್. ನೀವು ಮಾತಾಡ್ತಾ ಇರ್ತೀವಿ, ಮುಂದಕ್ಕೆ ತಗೊಳ್ಳಿ. ಆಯ್ತಲ್ಲ ಇದು ನಾನು ಬೆಂಗಳೂರು MLA. ಆಯ್ತು, ಇಲ್ಲ ಅಲ್ಲಿ ಮಾತಾಡಿ. ಎಲ್ಲ ಮಾತಾಡೋಕ್ಕಾಗಲ್ಲ ಸೋಮಣ್ಣ. ಆಯ್ತಪ್ಪ, ಆಯ್ತು. ಯಾವ ರೀತಿ ಮಾತಾಡ್ತೀರ ನೀವು? ಮಾತಾಡ್ತೀರಿ. ಆಯ್ತು, ಒಂದ್ ಸೆಕೆಂಡ್ ಅಪ್ಪ. ಒಂದ್ ಸೆಕೆಂಡ್ ಮಾತಾಡಿ ಮುಗಿಸ್ಲಿ. ನೀವಿಲ್ಲಿ ಹೇಳ್ಬಿಟ್ಟ ಇಲ್ಲಿ ಮಾತಾಡ್ಲಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಅಲ್ಲಿ ಹೇಳ್ದು ಕೇಳಿ ನನಗೆ. ಈಗ ಒಂದ್ ಸೆಕೆಂಡ್ ಅಧ್ಯಕ್ಷ ಒಂದ್ ಸೆಕೆಂಡ್ ಸರ್, ಈಗ ಅವರು ಪರ್ಟಿಕ್ಯುಲರ್ 2-3 ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದರೆ ದಯಮಾಡಿ ಅಧಿಕಾರಿಗಳನ್ನ ಕರೆದು ನೀವು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಗಿಸಿ ಮುಂದಿನ ವಿಷಯಕ್ಕೆ ಹೋಗಿ ಅಷ್ಟೇ. ಅದ್ಬಿಟ್ಟು ಉಳಿ ಚರ್ಚೆಯಲ್ಲಿ ಯಾಕೆ ಮಾಡ್ತೀರಿ ನೀವು? ಆಯ್ತು, ಈಗ ಅದೇ ಚರ್ಚೆ ಮುಗಿದಿಲ್ಲ. ಹೌದು, ಮಾಡಿರೋದು ಅದೇ 2-3 ವಿಷಯ ಇದೆ, ಅದನ್ನ ತಗೊಂಡು ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲೂ ಚರ್ಚೆ ಮಾಡ್ತಾ ಕೂತ್ಕೊಡ್ತೀನಿ ಅಂದ್ರೆ ಒಂದ್ ಸೆಕೆಂಡ್ ಮಾಡ್ಕೊಳ್ಳಿ. ಒಬ್ಬ ಶಾಸಕನ ಹಕ್ಕಲ್ವಾ? ಒಂದ್ ಸೆಕೆಂಡ್ ಅವ್ರ ನಿಮಗೆ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ? ಸರಿಯಾಗಿ ಉತ್ತರ ಕೊಟ್ಕೊಳ್ಳಿ. ಆಯ್ತಪ್ಪ, ಒಂದ್ ಸೆಕೆಂಡ್. ಆಯ್ತಲ್ಲ, ಯಾಕೆ ನಾಟಕ ಮಾಡ್ತೀರಿ? ಏನ್ ನಾಟಕ ನಿಮ್ದು? ಸುಮ್ಮನೆ ಕೂತ್ಕೊಳ್ಳಲ್ಲ, ನನ್ಗೆ ಗೊತ್ತಿದೆ ಅಂತ ಹೇಳಿ ಕೂತ್ಕೊಳ್ಳಲ್ಲ. ಆಯ್ತು, ಒಂದ್ ಸೆಕೆಂಡ್ ನೋಡಿ ಸರ್, ಶಾಸಕರು ಮಾನ್ಯ ಅಧ್ಯಕ್ಷರೇ, ನಿಮ್ಮ ಪೀಠದಿಂದ ಈ ದುರ್ವರ್ತನೆಗೆ ಗೊತ್ತಿದಪ್ಪ. ಒಂದ್ ಸೆಕೆಂಡ್. ಆಯ್ತು, ನೀವೆಲ್ಲ ನೋಡಿ. ಸನ್ಮಾನ್ಯ ಅಧ್ಯಕ್ಷ, ಒಂದ್ ಸೆಕೆಂಡ್. ಒಂದ್ ಸಮ್ಮಾನ ಕೂತ್ಕೊಳ್ಳಪ್ಪ. ಆಯ್ತು, ಒಂದ್ ಸೆಕೆಂಡ್. ಆಯ್ತು ರಂಗನಾಥ್. ಸಚಿವರು ಉತ್ತರ ಕೂಡ ಸಭಾತ್ಯಾಗ, ಇವಾಗ ಇವರಿಂದ ಸಭಾತ್ಯಾಗ ಮಾಡೋದು. ಸಮಾಧಾನ ಮಾಡ್ತಾ ಇದ್ದಾರೆ. ಸುರೇಶ್ ಇವರು ಹಿರಿಯರು. ಅಧ್ಯಕ್ಷರೇ, ಇರೋದ್ರಲ್ಲಿ ಸುರೇಶ್ ಕುಮಾರ್ ಅವರು ಸದಸ್ಯರು. ಇವತ್ತು ಖಚಿತ ಆಯ್ತು, ಬಿಜೆಪಿಯವರು ಸರೆಂಡರ್ ಆಗಿದ್ದಾರೆ. ಯಾರು ಅತ್ಯಾಚಾರ ಮಾಡ್ತಾರೆ, ಯಾರು ಅಟ್ರಾಸಿಟಿ ಕೇಸ್ ಹಾಕಿಸ್ಕೊಂತಾರೆ, ಅವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಇವತ್ತು ಬಿಜೆಪಿ ನಾಯಕರು ಬೆನ್ನೆಲುಬು ಇಲ್ಲ. ಈಗ ಬಿಜೆಪಿ ಲೀಡರ್ಸ್ ಹ್ಯಾವ್ ನೋ ಸ್ಪೈನ್ ಟು ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಸಚ್ ಪೀಪಲ್. ಇಂಥವರಿಗೆ ಇದನ್ನು ಉತ್ತರ ಕೊಡಕ್ಕಾಯ್ತಲ್ಲ. ದಲಿತರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಅಂತವರಿಗೆ ಇವತ್ತು ಬಿಜೆಪಿನಲ್ಲಿ ಸ್ಥಾನಮಾನ. ವಿರೋಧ ಪಕ್ಷದವರು ಬಹಳಷ್ಟು ಸಂತೋಷದಲ್ಲಿ ಹೇಳ್ತಾ ಇದ್ದಾರೆ, ಬೆಂಗಳೂರು ಸಮರ್ಪಕವಾಗಿ ಉತ್ತರ ಸಿಕ್ಕಿದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಪರ ವಿರೋಧ ಏನು ಮಾತಾಡಲ್ಲ. ಅಧ್ಯಕ್ಷರೇ, ಈ ಕಡೆಗೆ ಗಮನ ಕೊಡಿ ಒಂದೇ ನಿಮಿಷ. ಕಂಪ್ಲೀಟ್ ಮಾಡ್ಬಿಡ್ತೇನೆ. ನಾವು ಬೆಂಗಳೂರು ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ಫಸ್ಟ್ ಟೈಮ್ ನಮ್ಮ ಅಶ್ವಥ್ ನಾರಾಯಣ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ಬೆಂಗಳೂರು ಮೇಲೆ ಕೊಟ್ರಿ. ಫಸ್ಟ್ ಟೈಮ್ ಈ ತರ ಅವಕಾಶ ನಮ್ಗೆ ಸಿಕ್ಕಿದೆ. ತಾವು ಆ ಪೀಠದಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ಹಬ್ಬ ಇರೋದ್ರಿಂದ ಏನೋ ಒಳ್ಳೆ ಮನ್ಸು ಮಾಡಿ ನಮ್ಗೆ ಕೊಟ್ಟಿದ್ದೀರಾ. ಒಳ್ಳೆ ಚರ್ಚೆ ಆಗಿದೆ. ಎಲ್ಲ ರೀತಿ ಇದಕ್ಕೂ ನಾವು ಮೆಟ್ರೋ ವಿಚಾರವಾಗಿ ಮಾತಾಡಿದಿರಿ, ರಸ್ತೆಗಳ ಬಗ್ಗೆ ಮಾತಾಡಿದಿರಿ, ಪೆರಿಫಲ್ ರಿಂಗ್ ರೋಡು, ಎಲ್ಲ ವಿಚಾರಗಳನ್ನ ಮಾತಾಡಿದಿರಿ. ಅವರು ಏನೋ ಒಳ್ಳೆ ಮೂಡಲ್ಲಿದ್ರು. ಬೆಳಗ್ಗೆಯಿಂದ ಅವರು ಎಲ್ಲ ಪದಗಳು ಹೇಳಿ, ಸಂಸ್ಕೃತ ಏನೇನಿದೆಯೋ ಎಲ್ಲ ಪದಗಳು ಹೇಳಿ ಒಂದು ಒಳ್ಳೆ ಪೀಠಿಗೆ ಹಾಕೊಂಡ್ರು. ನಾನು ಪಾಸಿಟಿವ್ ಆಗಿದ್ದೀನಿ, ನಾನು ಪಾಸಿಟಿವ್ ಆಗಿ ಮಾಡ್ತೀನಿ ಅಂತ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಸೊ ಇಲ್ಲಿಗೆ ಅದು ಮುಗಿಬೇಕಾಯಿತು. ಆದರೆ ಮುನಿರತ್ನ ಅವ್ರದ್ದೇನೋ ಒಂದೆರಡು ಪ್ರಶ್ನೆ ಇತ್ತು, ಅದಕ್ಕೆ ಸರಿಯಾಗಿ ಅದಕ್ಕೊಂದಕ್ಕೆ ಉತ್ತರ ಕೊಟ್ಟಿದ್ದಾರ. ಏನು ಆ ಜಂಕ್ಷನ್ ಯಾವುದು ಗೊರಗುಂಟೆಪಾಳ್ಯ ಜಂಕ್ಷನ್, ಅದನ್ನ ಇಮಿಡಿಯೇಟ್ ಆಗಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಒಂದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೊಂದು ಅವ್ರದ್ದು ಯಾವುದೋ ಸ್ಕೂಲ್ದು ಒಂದಿತ್ತು,
ಮೆಟ್ರೋ ಪಕ್ಕದಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಮೊನ್ನೆ ಇವರು ಯಾರು ನಮ್ಮ ಮುಜರಾಯಿ ಇಲಾಖೆಯವರು ಆ ಸ್ಕೂಲ್ ಜಮೀನ, ಅದು ಸರ್ಕಾರಿ ದೇವಸ್ಥಾನ ಜಮೀನ ಯಾವುದೋ ಸ್ಕೂಲ್ಗೆ